ಇಷ್ಟೆಲ್ಲ ನೋಡಿದ್ಮೇಲೆ ನನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡೋದೇನಿಯ ಲೇಸು. ಅದೂ ಆಕಾಶ ಜೊತೆ ಮಾಡೋದೇನಿಯ ಮೇಲ್ ನೋಡು. ಎಲ್ಲಾರು ಏನಾರ ಅಂದ್ಕೊಂಡ್ಲಿ ಬಿಡು. ನನಗೆ ಯಾಕೆ ಬೇಕು? ಯಾರೇನಾರ ಅಂದ್ಕೊಂಡು ಆಳ್ಬಿದ್ನೆ ಗೊದ್ಬಿದ್ನೆ ಎಳ್ಳಿ ಕಾಯಾಗೋಗ್ಲಿ, ನಮ್ಗೆ ಯಾಕೆ ಬೇಕು? ನಮ್ಮ ಪಾಡು ನಾವಿನ್ನ ನನ್ನ ಮಗಳನ್ನ ಸಂಡಕ್ಕಿರೋ ಮನೆಗೆ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟು ನೆಮ್ಮದಿಗಿರ್ಬೇಕು. ಇನ್ನು ನನ್ನ ಮಗ ಬಿಡು, ಗಂಡೋ ತಂಡೋ ನಡೆದೋಯ್ತದೆ. ನನ್ನ ಮಗಂದು ಹೆಂಗೋ ನಡೀತದೆ. ಅವನು ಬುದ್ಧಿ ಕಲ್ತ್ಕೊಂಡು ಅಂತಾಗ ಬಂದರೆ ಅವನ ಜೀವನನೇ ಸೆಟ್ಲ್ ಮಾಡಿಸ್ತೀನಿ. ಅದು ಬೇರೆ ಪ್ರಶ್ನೆ. ಮಗಳದೊಂಚೂರು ಸೆಟ್ ಆಗ್ಬಿಟ್ರೆ ಸಾಕವ. ಜನರು ಬಾಯಿಗೆಲ್ಲ ಆಡ್ಕೊಂಡಂಗೆ ಆಗೋಗ್ಬಿಟ್ರೆ ಭಾಳ ಕಷ್ಟ. ನನ್ನ ಮಗಳು ಮನಸ್ಸು ಬದಲಾಯಿಸ್ಕೊಂಡು ನನ್ನ ಮಗಳು ಆದಷ್ಟು ಬೇಗ ಮದುವೆಗೆ ಒಪ್ಕೊಬಿಟ್ರೆ ಅಷ್ಟೇ ಸಾಕು. ಇವತ್ತು ಹೇಳ್ತೀನಿ ನಾಳೆ ಕೇಳ್ತೀನಿ ಅಂತ ಹೇಳಲೇ ಇಲ್ಲ. ಈ ಹೊಲ್ತಾಗ ಬಂದು ಕುಂತ್ಕೊಂಡ್ರೆ ಬರೀ ವ್ಯತೆ ಚಿಂತೆನೇ ಶಾನೆ ಆಗೋಯ್ತದ ನನಗೆ. ಹಾಯ್ ಪದು, ಏನ್ ಮಾಡ್ತಾ ಇದೀಯ ಇಲ್ಲಿ? ಎಲ್ಲ ಕಿತ್ತೋದ್ಲೌಡಿ. ನನ್ನ ತಕೇನಿಯ ಬಂದ್ಬಿಟ್ಟು ಪೊದ್ದು ಅಂತ ಬೇರೆ ಮಾತಾಡಿಸ್ತೇನೆ. ಅದು ಎಷ್ಟೇ ಧೈರ್ಯ ನಿನಗೆ? ಕಿತ್ತೋದ್ ಮನೆಯಾಳಿ ಏನ್ಲೆ ಬಂದಿರ ನಿಂಗೆ ದೊಡ್ಡರೋಗ? ನನ್ನ ಮಗಳು ಭಾಳ ನಾಳೆ ಮಾಡ್ತೀರಾ ಅಂತ ಹಳೆ ಬೇವರ್ಸ್ತೀನಿ ನೀನು. ಬಂದ್ಬಿಟ್ಟು ನನ್ನ ಮುಂದೆ ನೀನು ಆಯ್ ಪೊದ್ದು ಅಂತ ಬೇರೆ ಕರಿತೀನಿ. ಮಳ್ಳಿ ಮಿಂಚುಳ್ಳಿ ಹರ್ಧಂಬರ್ಧ ಬಟ್ಟೆ ಹಾಕೊಂಡು ಗಂಡಸ್ರನ್ನೆಲ್ಲ ಯಾಮರ್ಸ್ಬಿಟ್ಟು ಕೋಟಿ ಐತೆ ಅಂತ ನಾಟಕ ಮಾಡ್ಕೊಬಿಟ್ಟು ಮದುವೆ ಮಾಡ್ಕೋಬೇಕು ಅಂತ ಮಾಡಿದ್ಯಾ? ನನ್ನ ಮಗಳು ಜೀವನ ಏನಿಯ ಹಾಳು ಮಾಡಿರ ಅಂತ ಲೋಪರ್ ಬಿತ್ರಿ ನೀನು. ಅಯ್ಯಯ್ಯೋ, ಹಿಂಗೆ ಬಂದ್ಬಿಟ್ನಾ? ಪದ್ದು ಡಾರ್ಲಿಂಗ್ ನೋಡು, ಅರ್ಜೆಂಟಾಗಿ ಇದೇ ವೇಸ್ದಾಗೆ ಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಇದ್ಯಾಕಪ್ಪ ಪದ್ದು ಡಾರ್ಲಿಂಗ್ ನನ್ನನ್ನು ಕ್ಯಾಕುರ್ಸ್ ಮಕ್ಕಳು ಉಗಿತಾವಳೆ ಅಂತ ಅಂದ್ಕೊಂಡ್ರೆ ಇದಕ್ಕೆ ಉಗುತ್ತೆ. ಹೋಗಿಲಿ ಬಿಡು. ಹೇಳ್ಬಿಡಣ ನಿಜನಾ? ಅಯ್ಯೋ ಪದ್ದು, ನಾನು ಹೇಳೋದು ಕೇಳು. ಮುಚ್ಚೆಲೆ ಬಾಯಿನ ಸಿಗುತ್ತು ಅಣ್ಣ ಕಟ್ಬಿಡ್ತೀನಿ ಊರ್ ಮುಂದೆ. ಪೊದ್ದುನಂತೆ ಪೊದ್ದು ಎಕ್ಕಡ ತಗತೀನಿ ಅಷ್ಟೇ. ನೀನು ಹಾಕಕ್ಕೆ ಪೊದ್ದು ಬಿದ್ದು ಅಂತ ಕರೆದ್ರೆ ಏನು ಕೊಟ್ಬಿಟ್ಬಿಟ್ಟವಳನ್ನ ಎಷ್ಟಿಳಿದ್ ಕರಿಯಕ್ಕೆ ಚೋಟ್ ಮೆಣಸಿನ್ಕಾಯಿ ಇದ್ದಂಗವಳೆ. ನನ್ನೇ ನೀನಿಯ ಪೊದ್ದು 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 ಅಂತ ಕರೀತಾಳೆ. ಈಡಿಯಟ್ ಲೋಪರ್ ತಗೊಬಿಟ್ಟು ಬಂದು ಹೋಗಿ ಮುಚ್ಕೊಂಡು ಸಾಕಾ? ನನ್ನ ಮಗಳು ಸಂಸಾರ ಹಾಳು ಮಾಡ್ಬಿಟ್ಟು ಡೈವರ್ಸ್ ತಗೊಳಂಗ್ ಮಾಡ್ಬಿಟ್ಟಲ್ಲ ಸಾಕಾ? ಸಂತೋಷ ಆಯ್ತಾ ನಿಂಗೆ? ಇನ್ನೇನ್ ಬೇಕು ನಡಿ ನಿಂಗೆ. ನನ್ನೊಳಗನ್ನೇ ಬುಟ್ಟಿಗೆ ಹಾಕೊಂಡು ನನ್ನ ಮಗಳು ಸಂಸಾರ ಬೀದಿಗೆ ತಂದವಳು ನನ್ನ ಮುಂದೆ ನಿಂತ್ಕೊಂಡವಳೆ. ಆದ್ರೂ ನನ್ನ ಕೈಲಿ ಏನು ಮಾಡೋಕ್ಕಾಯ್ತಿಲ್ಲ. ಕತ್ರು ಸಾಕನ ಅನ್ನಿಸ್ತೈತೆ. ಆದ್ರೆ ಕತ್ರು ಸಾಕಿಲ್ಲ. ಏನು ಕತ್ರು ಸಾಕ್ಬೇಕು? ಕತ್ರು ಸಾಕಿಲ್ಲ ಬಿಡು. ಹಿಂಗೆ ಬಿದ್ದಿರು. ಅಯ್ಯೋ ಒಸಿ, ನಾನು ಹೇಳೋದನ್ನ ಕೇಳಿಸ್ಕ. ನೀನ್ ಯಾವ ಸೀಮೆ ಮಹಾರಾಣಿ ಅಂತ ನೀನ್ ಹೇಳಿದ್ದು ನಾನು ಕೇಳಿಸ್ಕೋಬೇಕಲ್ಲ? ಮುಚ್ಕೊಂಡೋಗೆ ನೀನ್ ಹೇಳಿದ್ ನಾನು ಯಾಕೆ ಕೇಳಿಸ್ಕೋಬೇಕು? ಯಾವಳೆ ನೀನು ಬಂದ್ಬಿಟ್ಟು ಇಲ್ಲಿ ಹೇಳಕ್ಕೆ ನನ್ನ ಹತ್ರ? ಹೇಳಿದ್ ಕೇಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಯಾವ ಸೀಮೆ ಬದನೆಕಾಯಿ ನೀನ್ ಹೇಳಿದ್ ನಾನೇ ಕೇಳಿಸ್ಕೋಬೇಕು? ಮುಚ್ಕೊಂಡೋಗಲ್ಲ ಬಂದ್ಬಿಟ್ಲು ಇಲ್ಲಿ. ಇವಳು ಹೇಳ್ದಂಗೆ ನಾನು ಕೇಳ್ಬೇಕಂತೆ. ನೋಡು, ಶಾನೆ BP ರೈಸ್ ಮಾಡಿಸ್ಬೇಡ. ನಾನು ಜುಟ್ಟು ಹಿಡ್ಕೊಂಡು ಹೊಡೆದಾಕ್ಬಿಡ್ತೀನಿ ಅಷ್ಟೇ. ಬದೆ ಅಂತ ಗೊಡ್ಸಾಕ್ಬಿಡ್ತೀನಿ. ಬಿತ್ರಿ ನಾನು ಸವಾಸಕ್ಕೆ ಬರ್ಬೇಡ ಅಂತ ನಿಂಗೆ ಹೇಳಿಲ್ವಾ? ಒಯ್ತಾರ ಸುಮ್ಕೆನೇ. ಏನಕ್ಕೆ ಬಂದಿದ್ಯಾ? ನಾನೇನು ಗೊತ್ತು ನಿನಗೆ? ಯಾಕೆ ಬಂದು ನನ್ನ ಹೆಸರು ಕರೀತಿದ್ಯಾ? ಓಹೋ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ತೆಪ್ಪಾಯ್ತು ಅಂತ ಕೇಳಕ್ ಬಂದಿದ್ಯಾ? ಸಾಧ್ಯನೇ ಇಲ್ಲ. ನೀನು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಕುಂತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹೇಳಿದ್ನಲ್ಲ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಯ್ತಾ ಇರು. ನನಗೆ ಸುಮ್ಮನೆ ಪಿತ್ತ ನೆತ್ತಿಗೆ ಹತ್ತಿಸ್ಬೇಡ ನೀನು. ಆತದಿಗೆ ಟಾಂಜನೆ ಆಡ್ದಂಗೆ ಆಡ್ತೀಯಲ್ಲ ಒಸಿ. ನಾನು ಹೇಳೋದನ್ನ ಕೇಳಿಸ್ಕ ಪದ್ದು ಡಾರ್ಲಿಂಗ್. ನಾನು ಪದ್ದು ಡಾರ್ಲಿಂಗ್ ಭೈರವ. ಯಾಕೆ ಹಿಂಗೆ ಕಯ್ಯ ಅಂತಿದ್ಯಾ? ನಾನು ಭೈರವ. ಭೈರವ ನೀನ್ ಯಾಕೆ ಆ ಹುಡುಗಿ ವೇಷ ಹಾಕೊಂಡು ಬಂದಿದ್ಯಲ್ಲ? ಅವತ್ತಿಂದ ಹುಡುಗಿ ವೇಷ ಹಾಕೊಂಡಿರೋನೇ ನಾನೇ ಪದ್ದು ಡಾರ್ಲಿಂಗ್. ಹುಡುಗಿ ವೇಷ ಹಾಕೊಂಡು ಅವ್ನ ಹಿಂದೆ ಓಡಾಡ್ತಾ ಇರೋದು. ಅಯ್ಯೋ ನನ್ನ ಮಗಳು ಬಾಳ್ನ ನೀನೇ ಹಾಳು ಮಾಡ್ತಾ ಇದ್ಯಾ? ಇದು ಏನ್ ಬಂತು ನಿನಗೆ ಭೈರವ? ಇದು ಯಾಕೆ ಹಿಂಗಾಡ್ತಿದ್ಯಾ ನೀನು? ಯಾಕೆ ಹುಡುಗಿ ವೇಷ ಹಾಕೊಂಡು ಹಿಂಗೆ ಅಲಿತಿದ್ಯಾ ಅಂತ ಗೊತ್ತಾಯ್ತಿಲ್ವ ನನಗೆ? ನಿನಗೆ ಏನು ಬಂದೈತೆ ದೊಡ್ಡ ರೋಗ? ಇಂಥ ಕೆಲಸ ಯಾಕೆ ಮಾಡ್ತಾ ಇದೀಯ ನೀನು? ಅಯ್ಯೋ ಕೇಳೋರು ಯಾರು ಇಲ್ಲ ಅಂತ ಅನ್ಕೋಬಿಟ್ಟಿದ್ಯಾ ನೀನು? ನನ್ನ ಮಗಳು ಜೀವನಕ್ಕೆ ಬೆಂಕಿ ಇಕ್ತಿದ್ಯಾ ನೀನು? ಹುಡುಗಿ ವೇಷ ಹಾಕೊಂಡು ಯಾಕೆ ಓಡಾಡ್ತಾ ಇದೀಯ ಅಂತ ಹೇಳು ಫಸ್ಟು. ಈ ಪೊದ್ದು ಡಾರ್ಲಿಂಗ್ಗೆ ಮೋಸ ಮಾಡ್ತಿದ್ಯಾ ನೀನು? ಅಯ್ಯೋ ಪೆದ್ದು ಹೊಸಿ ಮುಚ್ಚು ಬಾಯ್ನ. ನಾನು ಹುಡುಗಿ ವೇಷ ಹಾಕೊಂಡಿದ್ದು ನೀನು ಒಳಿಯಂಗೊಸಿ ಬುದ್ಧಿ ಹೇಳೋಣ, ಬುದ್ಧಿ ಕಲ್ಸೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಬುದ್ಧಿ ಹೇಳಿದ್ರೆ ಸುಮ್ಮನೆ ಆಯ್ತಾನೆ, ಹೊಸಿ ಬುದ್ಧಿ ಕಲ್ಸಿ ಹೇಳೋಣ ಅಂತ. ಆದರೆ ಬೊಡೆತದು. ಏನು ನಿನ್ನ ಮಗಳ ಮೇಲೆ ಹೊಸಿನೂ ಪಿರುತಿನೇ ಇಕ್ಕೊಂಡಿಲ್ಲ ಅವನು. ಒಂದಿಷ್ಟು ಪಿರುತಿ ಇಲ್ಲ. ಅಂಥ ಪಿರುತಿ ಇಲ್ದಿರೋ ಜೊತೆ ಯಾಕಿರಬೇಕು? ನೀನು ಹೇಳು, ಏನಕ್ಕಿರಬೇಕು? ಯಾಕಿರಬೇಕು? ಸುಮ್ಮನೆ ನೀಯ ವೇಸ್ಟ್ ತಾನೇ ಇರೋದು ಎಲ್ಲನೂ. ಅದಕ್ಕೆ ನೀಯ ಬ್ಯಾಡ ಅಂದಮೇಲೆ ಬ್ಯಾಡ ಬಿಡಬೇಕು, ಬಿಟ್ಟು ಬಿಸಾಕಬೇಕು, ಒಯ್ತಾ ಇರಬೇಕು ಅಷ್ಟೇನೆ. ನೀನೇನು ತಲೆ ಕೆಡಿಸ್ಕೊಬೇಡ. ಈಗ ಆಗಿರೋದೆಲ್ಲ ಒಳ್ಳೇದಕ್ಕೆ, ಮುಂದೆ ಆಗೋದು ಒಳ್ಳೇದಕ್ಕೆ ನೀನಿಯ, ಸರಿನಾ? ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ಸುಮ್ಮನೆ ಇದ್ಬಿಡು. ಈಗೆಲ್ಲ ಒಳ್ಳೇದೇನೇ ಆಗೈತೆ. ಅದೆಲ್ಲ ಬುಟ್ಟಾಕು. ನೀನ್ ಯಾಕೆ ವೇಷ ಹಾಕೊಂಡು ಅಳ್ಳಾಡ್ತಿದ್ಯಾ ಅವನಿಂದೆ ಅಂತ ಗೊತ್ತಾಯ್ತಿಲ್ಲ ಅಂದ್ರೆ? ನಾನು ಒಳಿಯೋ ನಿಜವಾಗ್ಲೂ ಮದುವೆ ಆಯ್ತಿಲ್ವಲ್ಲ? ನೀನ್ ಜೊತೆನ ಮದುವೆ ಆಯ್ತಿರೋದು? ಮತ್ತೆ
ಅವ್ನಿಗೋಸಿ ಬುದ್ಧಿ ಕಲ್ಸೋಣ ಅಂತ ಹಂಗೆ ಆಟ ಆಡಿಸ್ತಿದ್ದೀನಿ ಅಷ್ಟೇ ಏನಿಯ. ನೀನು ಸ್ಯಾನೆ ಬೇಜಾರು ಮಾಡ್ಕೊಬೇಡ. ಆ ನನ್ನ ಮಗನ ಬುದ್ಧಿ ಕಲ್ಸೋಕ್ಕೆ ಎಷ್ಟೆಷ್ಟೆಲ್ಲ ಪ್ರಯತ್ನ ಪಟ್ಟೆ. ಅಮ್ಮ ಮಗ ಬುದ್ಧಿ ಕಲ್ತ್ಕೊಳ್ಳಲ್ಲ. ಈ ಶಾರದಿ ಅವರಲ್ಲ, ಆ ಶಾರದಿ ಗ್ಯಾಂಗೋಗಿ ಸೇರಿದವ್ರು ಅವರು. ಅವ್ರು ಬುದ್ಧಿ ಕಲ್ತ್ಕೊಳ್ಳೋದು ಇಲ್ಲ, ಬದಲಾಗೋದು ಇಲ್ಲ. ಪೋಟ್ವೆಂಟಿಗಳು ಅಂದರೆ ಪೋಟ್ವೆಂಟಿಗಳು. ನಾನು ಪ್ರಯತ್ನ ಪಡೋ ತನಕ ಪಟ್ಟು ಬೇಡ ಅಂತ ಈ ಆಟ ಆಡ್ತಾ ಇದ್ದೀನಿ. ನಾನೇನಾದರೂ ಹುಡುಗಿ ವೇಷ ಹಾಕ್ಕೊಂಡು ನೀನು ಅಳಿಯು ನಿಂದೆ ಓಡಾಡಲಿಲ್ಲ ಅಂದಿದ್ರೆ ನಿನ್ನ ಮಗಳು ಒಪ್ಕೊಳ್ಳಲ್ಲ ಮದುವೆಗೆ. ಈಗ ನೋಡ್ತಾ ಇರು, ಆರಾಮಾಗಿ ಒಪ್ಪಿಸ್ತೀನಿ ಮದುವೆಗೆ ಹೆಂಗೆ ಅಂತ ಹೇಳ್ಬಿಟ್ಟು. ನೋಡು, ಈಗ ಬಂದವನೆಲ್ಲ ಹುಡುಗ ಆಕಾಶು ತುಂಬ ಒಳ್ಳೆಯವನು. ನಾನು ನೋಡಿದ್ದೀನಿ. ಅವ್ರ ಫ್ಯಾಮಿಲಿ ಕತೆ ಬಿಟ್ಟಾಕು, ಹುಡುಗ ತುಂಬ ಒಳ್ಳೆಯವನು. ಅಂಥ ಹುಡುಗ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು. ಆ ಹುಡುಗಂಗೆ ಕೊಟ್ಬಿಟ್ಟು ಮದುವೆ ಮಾಡಿಬಿಟ್ಟು ಆರಾಮಾಗಿ ಕೈ ತೊಳ್ಕೊಂಡು ಆರಾಮಾಗಿ ಇದ್ಬಿಡು. ಈ ಅಳಿಯ ಪಳಿಯ ಎಲ್ಲ ಬಿಟ್ಬಿಡು. ಈ ಅಳಿಯನೂ ಇಲ್ಲ, ಮನೆ ತೊಳೆಯನೂ ಇಲ್ಲ. ಅಯ್ಯೋಯ್ಯೋ, ಈ ವಿಷಯ ಮೊದ್ಲು ಹೇಳ್ಬೇಕಲ್ವ ಭೈರವ ನೀನು. ನಾನಂತೂ ತಲೆ ಕೆಡಿಸ್ಕೊಂಡು ತಲೆ ಕೆರ್ಕೊಂಡು ಪರ ಅಂತ ಕೆರ್ಕೊಂಡು ಒತ್ಕೊಂಡು ಕರ್ಕೊಂಡು ಶಾಪ ಹಾಕ್ಕೊಂಡು ಏನೆಲ್ಲ ಮಾಡಿದ್ದೆ. ಅಯ್ಯಪ್ಪ, ಈ ವಿಷಯ ಮೊದಲೇ ಹೇಳಿದ್ರೆ ಹೊಸ ಸಮಾಧಾನವಾಗನ ಇರ್ತಾ ಇದ್ದೆ ನಾನುವೆ. ನೀನೆಲ್ಲಿ ಸಮಾಧಾನವಾಗಿರ್ತಾ ಇದ್ದೆ. ಎಲ್ಲ ಹೋಗ್ಬಿಟ್ಟು ಅವರು ಇವ್ರಿಗೂ ಪಿನ್ನಿಕ್ಬಿಟ್ಟು ನನ್ನ ಇದೆಲ್ಲ ಹಾಳು ಮಾಡ್ತಿದ್ದೆ. ಈಗ ನೋಡು, ನಿನ್ನ ಮಗಳಿಗೆ ಡೈವರ್ಸು ಆಯಿತು. ನಿನ್ನ ಮಗಳಿಗೆ ಇನ್ನೇನು ಒಳ್ಳೆ ಹುಡುಗನೂ ಸಿಕ್ಕವನೆ. ಎಲ್ಲ ಆಗ ಟೈಮಾಗೆ ಇದೆಲ್ಲ ಬೇಕಾ ಪದ್ದು ಡಾರ್ಲಿಂಗ್? ನೆಮ್ಮದಿಯಾಗಿರಬೇಕು ಪದ್ದು ಡಾರ್ಲಿಂಗ್. ನೆಮ್ಮದಿನೇ ನೀಯೇ ಮುಖ್ಯ, ಸರಿನಾ? ನೋಡು, ನೀನು ಆರಾಮಾಗಿರು. ನಿನ್ನ ಮಗಳು ಜೀವನ ಇನ್ಮೇಲೆ ಚೆನ್ನಾಗೇ ಇರ್ತದೆ, ಸರಿನಾ? ನಿನ್ನ ಕಣ್ಣು ಮುಂದೆನೇ ಜೀವನ ಸಂದಕ್ಕೆ ಮಾಡ್ಕೊಂಡು ಹೋಯ್ತಾಳೆ. ನೀನು ಯಾಕೆ ಯೋಚನೆ ಮಾಡ್ತೀಯಾ? ನಿನಗೆ ಹೇಳ್ದಿದ್ದಂಗೆ ಏನಿಯ ನಾನೇ ಪ್ಲಾನ್ ಮಾಡ್ಕೊಂಡು ಈ ಕೆಲಸ ಮಾಡಿದ್ದು. ನಿನಗೆ ಹೇಳಿದ್ರೆ ನೀನು ಒಪ್ಕೋತಾ ಇರಲಿಲ್ಲ ಬಿಡು, ಅದಕ್ಕೆ ನಾನೇ ಪ್ಲಾನ್ ಮಾಡಿದ್ದು. ನೋಡು, ಇವನು ಮದುವೆನೂ ನಡೆಯಲ್ಲ, ನೀನು ಅಳಿಯೊಂದು ಏನೂ ನಡೆಯಲ್ಲ, ಸರಿನಾ? ಆರಾಮಾಗೆ ಟೆನ್ಷನ್ ತಗೊಳ್ದಿದ್ದಂಗಿರು. ಒಟ್ಟು ತುಂಬ ತಿನ್ಕೊಂಡು ಮಗಳು ಮದುವೆಗೆ ತಯಾರಿ ಮಾಡ್ಕೊ ಹೋಗು, ಸುಮ್ಕೆನೇನೆ. ಯಾವಾಗ ಯಾವಾಗ ಏನೇನು ಮಾಡ್ತೀಯೋ ಒಂದು ಗೊತ್ತಾಗಕ್ಕಿಲ್ವಲ್ಲ. ಹಬ್ಬ, ಸದ್ಯ ಜೀವ ಹೋಗಿರೋ ಜೀವ ಬಂದಂಗಾಯ್ತು ನನಗಂತೂ. ಸರಿಯಾಗಿದೆಯಾ ನೀನು? ಪರವಾಗಿಲ್ಲ. ಸರಿ ಬಿಡು, ಆಯ್ತು. ನೀನು ಏನು ತಾನೇ ಮಾಡೋಕ್ಕಾಯ್ತದೆ? ನೀನು ಏನು ಮಾಡಿದ್ರು ನಾನು ಒಳ್ಳೇದಕ್ಕೆ ಮಾಡಿರ್ತೀಯ, ನಮ್ಮ ಒಳ್ಳೇದಕ್ಕೆ ಮಾಡಿರ್ತೀಯ ಅಂತ ಗೊತ್ತು. ನೀನು ಸುಮ್ಮನೆ ಯೋಚನೆ ಮಾಡೋ ಅಂಥದ್ದು ಏನೈತೆ ಬಿಡು. ನಿನ್ನ ಎಲ್ಲ ಮಾಡಿರೋದೆಲ್ಲ ನಾನು ಒಳ್ಳೇದಕ್ಕೇನೆ. ಆಯಿತು, ಸರಿ ಬಿಡು. ಇನ್ನೇನು ನನ್ನ ಮಗಳು ಮದುವೆ ನೀನು ಹೇಳ್ದಂಗೆ ನೀಯ ಆಕಾಶ ಹುಡುಗನ ಜೊತೆ ನೀಯ ಮಾಡಿ ಮುಗಿಸ್ತೀನಿ. ಹಬ್ಬ, ಇನ್ನು ಮುಂದೆ ಆದರೂ ನನ್ನ ಮಗಳು ಸಂದಕ್ಕಿದ್ರೆ ಸಾಕು. ಸಂದಕ್ಕಿತ್ತಾಳೆ ಬಿಡು ಪದ್ದು ಡಾರ್ಲಿಂಗ್. ನಾನು ಮಾತು ಕೊಡ್ತಾ ಇದ್ದೀನಿ ಪದ್ದು ಡಾರ್ಲಿಂಗ್. ಈ ವಿಚಾರನ ಇನ್ನೂ ಯಾರಿಗೂ ಹೇಳ್ಬೇಡ. ಇನ್ನೂ ವಿಷಯ ತುಂಬ ಐತೆ, ಎಲ್ಲ ಮುಗಿಲಿ. ಆಮೇಲಿಂದ ಒಂದು 2 ದಿನ ಆಟ ಆಡಿಸಿ ನಾನೇ ಮಂಗಮಯ ಆಯ್ತೀನಿ. ಆಮೇಲಿಂದ ಬಡ್ಕೊಂಡ್ಲಿ, ಚೆನ್ನಾಗಿ ಬಡ್ಕೊಂಡ್ಲಿ, ಬಾಯ್ ಬಾಯ್ ಏನೇನೆ. ಒಂಥರ ಆಟ ಆಡೋದ್ರಾಗೂ ಒಂಥರ ಮಜಾ ಐತೆ ಪದ್ದು ಡಾರ್ಲಿಂಗ್. ಎಂಥ ಖುಷಿ, ಎಂಥ ಮಜಾ ಅಂತೀಯಾ? ನಗಾ ಬರ್ತಾಯ್ತು ನನಗಂತೂ. ಸರಿ ಬಿಡು, ನೀನು ಟೆನ್ಷನ್ ನೋಡೋಕ್ಕಾಗಿಲ್ಲ, ಅದಕ್ಕೆ ಹೇಳ್ದೆ ಎಲ್ಲ ವಿಷಯನೂ. ಸರಿ, ನಾನಿನ್ನು ಬರ್ತೀನಿ. ತುಂಬ 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 ಕೆಲಸ ಆಯ್ತು ನನಗೆ. ಅಪ್ಪ, ಸರಿ ಸರಿ ಆಯಿತು. ನೀನು ಮಾಡೋ ಕೆಲಸ ಒಂದೊಂದಲ್ಲ ಬಿಡು, ಅಂತೂ ಎಲ್ಲ ನಂಗೆ ಒಳ್ಳೇದೇ ಮಾಡ್ತಿದೆಯಲ್ಲ, ಸಾಕು. ನಮ್ಮ ಭೈರವ ಒಂದೊಂದಲ್ಲ ಮಾಡೋದು. ಯಾರಿಗೆಲ್ಲ ಅನ್ಸೈತೆ ಭೈರವ ಒಂಥರ ದೆವ್ವ ನಮ್ಮ ಜೀವನದಾಗೂ ಬೇಕು, ನಮಗೆಲ್ಲ ಸಹಾಯ ಮಾಡಬೇಕು, ನಮ್ಮ ಕಷ್ಟ ಎಲ್ಲ ದೂರ ಮಾಡ್ತಿರ್ಬೇಕು ಅಂತ ಯಾರಿಗೆಲ್ಲ ಅನ್ಸೈತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ವಿಡಿಯೋ ಮಾಡೋ ಪ್ರತಿ ಕ್ಷಣ ಅನ್ಕೋತೀನಿ, ಯಾವುದಾದ್ರೂ ಹಿಂಗೊಂದು ಇರಬಾರ್ದಾ, ಇದ್ಬಿಟ್ಟು ನನಗೆ ಸಹಾಯ ಮಾಡಬಾರ್ದಾ, ನನ್ನ ಕಷ್ಟ ದೂರ ಮಾಡಬಾರ್ದ ಅಂತ ನಾನಂತೂ ಅಂದ್ಕೊಳ್ತಾನೆ ಇರ್ತೀನಿ. ಯಾರಿಗೆಲ್ಲ ಅನ್ಸೈತೆ ಭೈರವನಂತ ಸಪೋರ್ಟ್ ಮಾಡೋಂಥ ಫ್ರೆಂಡ್ ಇರಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ.